ಬೇಕು ಯಾವ ಬೇಕು ಎಲ್ಲ ಹುಡ್ಕೊಂಡ್ಬಿಡ್ತಾವೆ ಹೊಲದಾಗ. ಆಮೇಲೆ ನಮ್ಮ ಮರಿ ಹೋಗುತ್ತಾ ಯಾರು ಬೀಜ ತಗರಿ. ರೆಟ್ಟಳ್ಳಿ ರೋಡು ಹೊಸ ಪೆಟ್ರೋಲ್ ಬಂತು. ಇದು ಗೋಡನ್ನು ಬ್ಯಾಡಗಿ ರಟ್ಟಳ್ಳಿ ರೋಡಿನಲ್ಲಿರುವ ಹೌಸಿಂಗ್ ಬೋರ್ಡಲ್ಲಿ ಅಲ್ಲಿ ವಿಸಿಟ್ ಮಾಡೋಣ. ಸೇರ್ಲಕ್ಕ ಸ್ವಲ್ಪ ಧ್ವನಿ ಡ್ಯಾಮೇಜ್ ಆಗಿತ್ತು, ಇಲ್ಲ ಅದಕ್ಕಾಗಿ ನಮ್ಮ ನಿಮ್ಮನ್ನು ಕರ್ಕೊಂಡು ಬಂದೆ. 2 ನಿಮಿಷ. ಈರ್ಭದ್ರಯ್ಯ ಹಿರಾಳಮಠ ಅಂತ ನನ್ನ ಹೆಸರು. ಇಲ್ಲೇ ಬ್ಯಾಡಿಗೆಗ ಹಾಲಿ ಬಸ್ತಿ ಪಾಪರ್ ಕಣವಳೆ ನಾ ಇರೋದು ಬ್ಯಾಡಿಗೆಯಲ್ಲೇ ಹಾಲಿ ಬಸ್ತಿ ಇರೋದು. ಆಗಲೇ ಈಗ 7-8 ವರ್ಷದಿಂದ ನಾನು ಬೀಜವನ್ನು ಮಾರ್ತಿದ್ದೇನೆ. ಕಿಡಿಯಲ್ಲಿ ಬೀಜವನ್ನು ಲೂಸು ಹಾಕಿ ಕೊಡ್ತೇನೆ ರೈತರಿಗೆ. ಇಲ್ಲೇ ಲೋಕಲ್ ಮಾಲ್ ಸಿಗುತ್ತಾ, ಅಲ್ಲಿ ಮಾಲನ್ನು ನಮ್ಮ ದೊಡ್ಡ ಹಾಕಿಟ್ಬಿಟ್ಟು ನಾ ಏನು ಮಾಡ್ತೇನೆ ಅಂದರೆ ಅದನ್ನ ಮಿಷನ್ಗೆ ಹಾಕಿಬಿಟ್ಟು ಮಿಷನ್ ತೋರಿಸ್ತಾನೆ ಬರ್ರಿ. ಮಿಷನ್ಗೆ ಹಾಕಿ ನಾನು ಬೀಜವನ್ನು ರೆಡಿ ಮಾಡಿಸ್ಕೊಡ್ತೀನಿ ರೈತರಿಗೆ. ಕಿಲೋ ಲೆಕ್ಕದಂಗೆ ಹಾಕ್ಕೊಡ್ತೀನಿ. ಈ ಥರ ತೊಪ್ಪಲ ಇದ್ದರೆ ತೊಪ್ಪಲ ನಾನು ತೊಗೊಳ್ತೀನಿ. ಈ ಥರ ತೊಪ್ಪಲ ಎಲ್ಲ ನಾನು ತೊಗೊತೀನಿ ಶೇರ್ಗೆ. ಆಮೇಲೆ ಈ ಥರ ಬೀಜ ಸಿಗುತ್ತೆ ನನ್ನ ಕಡೆ, ಕಾಯಿ ಸಿಗುತ್ತಾ, ಕಾಯಿ ಬೀಜ ಎಲ್ಲವೂ ನಮ್ಮ ಕಡೆ ಸಿಗ್ತಾವೆ. ಆ ಕಾಯಿ ನೋಡಿರಿ, ಆಮೇಲೆ ಬೀಜ ನೋಡಿರಿ, ಎಲ್ಲ ಸ್ಟ್ಯಾಂಡರ್ಡ್ ಬೀಜ ಕೊಡ್ತೇವೆ. ಆಮೇಲೆ ಲೋಕಲ್ ಕೆಡಿಯಲ್ಲಿ ಬೇಕಂದ್ರೆ ಕೆಡಿಯಲ್ಲಿ ಬೀಜ, ಆಮೇಲೆ ಇದು ಬೇಕಂದರೆ ಡಬ್ಬಿ ಬೀಜ ಬೇಕಂದ್ರೆ ಡಬ್ಬಿ ಬೀಜ, ಎನಿ ಒನ್ ಬೀಜ ಯಾವ ಕೇಳಿದ್ರು ಕೊಡ್ತೇವೆ ನಾವು ಬೀಜನ. ಆದರೆ ಇನ್ನೊಂದು ಏನಂದರೆ ಹೌಸಿಂಗ್ ಬೋರ್ಡ್ ಅಂತಲೇ ಬರಬೇಕು. ಬ್ಯಾಡಿಗೆಯಲ್ಲೇ ಇರುತ್ತೆ ಮಿಷನ್. ಇದು ಬೀಜ ಹಾಕೋ ಮಿಷನ್ನು, ಸಿಪ್ಪೆ, ಆಮೇಲೆ ಮಣ್ಣು ಬೀಜ ಈ AC ಒಳಗಿರೋದು, ಆಮೇಲೆ ಅಂಗಡಿ ಒಳಗಿರೋದು ಅಂಥದ್ದು ಇನ್ನೊಂದು ಹಿಂದೆ ಇದೆ. ಈ ಗೋಡಂಬಿ ಹಿಂದ್ಗಡೆ ಒಂದು ಮಿಷನ್ ಇದೆ. ಅದು ಕಸ ಕಡ್ಡಿ ಇದ್ದಂಥ ಬೀಜವನ್ನು ಹಾಕಿ ನಾವು ಕೊಡ್ತೇವೆ. ಆಮೇಲೆ ನಿಮಗೆ ಕೆಡಿಯಲ್ಲಿ ಕಾಯಿ ಬೇಕಂದ್ರೆ ಕಾಯಿ ಸಿಗ್ತಾವೆ, ಡಬ್ಬಿ ಬೀಜ ಬೇಕಂದ್ರೆ ಡಬ್ಬಿ ಕಾಯಿ ಸಿಗ್ತಾವೆ, ಬೀಜ ಬೇಕಂದ್ರೆ ಬೀಜ ಸಿಗ್ತಾವೆ. ಯಾರಿಗಾರ ಬರೋಕ್ಕಾಗಲ್ಲಪ್ಪ ಅಂದರೆ ಸ್ಕ್ರೀನ್ಯಾಗ ನಂಬರ್ ಕೊಡ್ತಾರಂತ ಅಣ್ಣವರು. ಅವ್ರು ಇವತ್ತು ನಮ್ಮ ಎದುರಂತಲ್ಲಿ ಬಂದರು. ರೈತರು ಮೇಲೆ ಫೋನ್ ಹಾಕ್ತಾರ. ಯಾರ ನೀವು ಅಲ್ಲಿ ಬರೋಕ್ಕಲ್ಲಪ್ಪ ನಮ್ಮ ಮನ್ಯಾಗ ಕಾಯೋದು ಹಾಕ್ಕೊಡೋಕಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರಿಗೆ ಫೋನ್ ಹಾಕ್ರಿ. ಅಲ್ಲೇ ಆಜು ಬಾಜು ಹಳ್ಳ ಮಿಷನ್ ಇರ್ತಾವೆ. ನಾನು ಹಾಕಿ ತಪ್ಪಲ ಮರಕ್ಕೆ ತೊಗೊಂಡು ಏನು ಮಾಡ್ತಾರಂದ್ರೆ ಅಲ್ಲಿ ನೋಡ್ರಿ, ಈಗ ನಮ್ಮ ಹುಡುಗ ಒಬ್ಬ ಬಂದ, ಅವ್ನು ಏನು ಮಾಡ್ತಾರಂದ್ರೆ ಅಲ್ಲಿ ಬೆಲ್ಕಟ್ಟಿ, ಬೇವೂರು, ಹಳ್ಳೂರು, ಆಮೇಲೆ ಇತ್ಲಾಗೆ ಕೂಡ್ಲ ಸಂಗಮ ಅಲ್ಲೆಲ್ಲ ಏನು ಆಗಿರ್ತೈತೆ ಅಂದರೆ ಬೀಜ ಗೀಜ ಎಲ್ಲ ರೆಡಿ ಬೀಜ ಕೊಡ್ತವೆ, ಮೆಣಸಿನ್ಕಾಯಿ ಕೊಡ್ತವೆ. ಮಿಷನ್ ಇರ್ತಾವೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಒಂದು 9-10 ಮಿಷನ್ ಅದಾವೆ ನಮ್ಮ. ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಅವೆಲ್ಲ ಸೇರಿ 25-30 ಮಿಷನ್ ಆಗ್ತಾವೆ. 50 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಒಂದು ಮಿಷನ್ ಇರ್ತಾವೆ. ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದ ಹತ್ತಿರ ಕಾಂಪ್ಲೆಕ್ಸ್ ಇದೆ ನಮ್ಮದು. ಆ ಕಾಂಪ್ಲೆಕ್ಸ್ನಾಗ ಇವ ಬೀಜ ಮಾರ್ತಾನೆ. ಆಮೇಲೆ ಏನಾರ ಸ್ಪೇಸ್ ಆದರೆ ನೀವು ಏನೋ ಬೀಜ ತಗೊಂಡ್ರು ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಎಲ್ಲದು ಇದನ್ನು ಮಾಡಬೇಕು. ತಮ್ಮ ಯಾವ ಊರವ್ರು ಬಂದೈತಪ್ಪ ಹೆಸರುಗಳು ನೀನು ಅಲ್ಲಿ ಮಾಡ್ತೀಯಲ್ಲ, ಏನೇನು ಬರ್ಕೊಂತೀವಿ, ಹೆಂಗೆ ಪ್ರೊಸೀಜರ್ ಐತೆ ನಮ್ಮದು ಅನ್ನೋದು ಹೇಳೋದು. ಅಂದರೆ ಬೇರೆ ಬರ್ಕೊಂತಿಲ್ಲ ಅದನ್ನು ಹೇಳೋದು. ಬೀಜ ಕೊಡ್ತೀಯಲ್ಲ ಯಾವ ಥರ ಬರ್ಕೊಂತಿ, ಹೆಂಗೆ ಕೊಡೋದವ್ರಿಗೆ ರೈತರಿಗೆ. ಯಾವ ಒಂದಿನ ರಿಮಾರ್ಕ್ ಬಂದವ ನಾ ಬೀಜ ಕಳಿಸಿದ್ದು ಯಾರು ನಮ್ಮ ಈಗ 6 ವರ್ಷ ಆಯ್ತು ನಾವು ದಂಧೆ ಮಾಡಕ್ಕಂತ. 6 ವರ್ಷದಿಂದ ಅಣ್ಣ ಬೀಜ ಎಲ್ಲ ಹುಟ್ಟ್ಯಾವ ಅಂತ ಯಾರು ನಿಂಗೆ ಬಂದು ಬಿಡೋದು ಯಾರ ಈ ನನ್ನ ಕಡೆ ಬಂದ 6 ವರ್ಷ ಆಯ್ತು ನಿಂಗೆ ಕೆಲಸ ಮಾಡಕ್ಕೆ ನಿಂತು. ಯಾರು ನಿಂಗೆ ರಿಮಾರ್ಕ್ ಪರಮಾರ್ಥ ಬಂದು ರೈತರಿಗೆಲ್ಲ ಗಲಾಟೆಗೆ ಏನು ಮಾಡ್ಯಾರ ಜೋರ ಮಾಡಿಲ್ಲ. ಈಗ ಅವ್ರ ಪ್ರೊಸೀಜರ್ ನಾವು ಬೀಜ ನಮ್ಮ ಕಡೆಯಿಂದ ಈಗ ನೋಡಿ ಇನ್ನೊಂದು ಅದೊಂದು ಸತ್ಯ ಹೇಳ್ತಾನೆ ನಿಮ್ಗೆ. ಬೀಜ ಅದಕ್ಕಿಂತ ಸ್ಟ್ಯಾಂಡರ್ಡು ಚಲೋದು ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರ. ಆಮೇಲೆ ಬಿದ್ದ ಬೀಜ ಒಯ್ದು ಸಿಜೆಂಟ ಪಜೆಂಟ ಏನು ಬೇಕು ಯಾವ ಬೇಕು ಎಲ್ಲ ಹುಡ್ಕೊಂಡ್ಬಿಡ್ತಾವೆ ಹೊಲದಾಗ. ಆಮೇಲೆ ನಮ್ಮ ಮರಿ ಹೋಗುತ್ತಾ ಯಾರು ಬೀಜ ತಗರಿ. ಅವ್ನೂರು ಯಾರು, ಅವನ ಅಡ್ರೆಸ್ ಏನು, ಅವ್ನೂರು ಯಾವುದು, ಅವನ ಅಡ್ರೆಸ್ ಯಾವುದು, ಏನು ಎಂತ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡು ತಗೋರಿ. ಯಾಕಂದ್ರೆ ದಯವಿಟ್ಟು ಒಮ್ಮೆ ಬಿತ್ತದು ಬೀಜನ ಹಗಲೇ ಬಿತ್ತಲ್ಲ, ಒಮ್ಮೆ ಬಿತ್ತಾರೆ ಬೀಜನ ಹಗಲೇ ಬಿತ್ತಂಗಲ್ಲ. ರೈತರಿಗೆ ಅದೇ ಒಂದು ಕಸುಬು ಮನುಷ್ಯಗೆ. ಈಗ ನಾವು ನಮ್ಮ ಆಶಯಕ್ಕೆ ಎಂತೆಂಥವ್ರ ಬೀಜ ಕೊಟ್ಟು ದಯವಿಟ್ಟು ಯಾರಾಗಲಿಪ್ಪ ಬೀಜ ಮಾರೋರು ನಿಮ್ಮ ಕೈ ಮುಗಿದು ಕಾಲು ಬೀಳ್ತಾರೆ ಸ್ಟ್ಯಾಂಡರ್ಡ್ ಬೀಜ ಕೊಟ್ಟರೆ. ಯಾಕಂದ್ರೆ ರೈತ ನಾವು ಕೊಡೋದು 1000 ರೂಪಾಯಿ ಒಂದು ಸೇರ್ ಬೀಜ ಕೊಟ್ಟವಿ, 2000 ರೂಪಾಯಿ ಒಂದು ಸೇರ್ ಬೀಜ ಕೊಟ್ಟವಿ, 1500 ರೂಪಾಯಿ ಕೊಟ್ಟವಿ, 1200 ರೂಪಾಯಿ ಕೊಟ್ಟವಿ, 800 ರೂಪಾಯಿ ಕೊಟ್ಟವಿ, 700 ರೂಪಾಯಿ ಕೊಟ್ಟವಿ. ಹಂಗೆ ನಮ್ಗೆ ಲಾಭ ಆಗುತ್ತೆ. 10 ಸೇರ್ ತಗೊಂತಾನೆ 7000 ಬರ್ತದೆ. ಆಸೆ ಬಿದ್ದು ದಯವಿಟ್ಟು ನಮ್ಮ ಕಷ್ಟಕ್ಕೆ ಅವ್ರು ಯೂಸ್ ಮಾಡ್ಕೊಬೇಡ್ರಿ ರೈತರನ್ನ. ಯಾಕಂದ್ರೆ ಒಂದೇ ಒಂದು ಸಲ ಆ ಬೀಜ ನೆಲದ ಭೂಮಿಗೆ ಬಿದ್ದುಬಿಟ್ರೆ ಯಾವ ಬೀಜ ಕೊಟ್ಟರು ಭೂಮಿಗೆ ಫಲ ಕೊಡ್ತೈತಿ, ಫಲ ಕೊಡಂಗಿಲ್ಲ ಅಂತಲ್ಲ. ಆಮೇಲೆ ಮುಗುಳು ನೋಡ್ತಾವೆ ಗಿಡ ಏನಂದರೆ ಎಲ್ಲ ಗಿಡ ಹಿಂಗೆ ತಳಂದು ನೋಡಿದ್ರೆ ನಾವು ನಮ್ಮ ತಿಂಡಿಗೆ ನಮ್ಮ ಸೌಕರ್ಯಕ್ಕೆ ಬರೋ ವಿಚಾರಕ್ಕೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ನಾವೇನಾರ ಯಾವ ಬೀಜ ಕೊಟ್ರೆ ರೈತ 12
12 ತಿಂಗಳ ಮಟ್ಟನು ರೈತ ಏನು ಮಾಡಿಬಿಡ್ರ ಅಲ್ಲ 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 ಅಂತಾನೆ. ದಯವಿಟ್ಟು ಈ ನಮ್ಮ ಕಡೆ ಸ್ವಲ್ಪ ಫೇಕ್ ಬೀಜ ಮಾರೋದಾರ ಅಂಥವ್ರಿಗೆ ದಯವಿಟ್ಟು ಬಾಯಿ ಬಿಟ್ಟು ಹೇಳಿದ್ರೆ ಅವಶ್ಯಕತೆ ಇಲ್ಲ. ನಮಗೇನು ಆಗ್ಬೇಕಾಗೈತಿ, ನಮಗೇನು ಹೋಗ್ತಾರೆ, ಒಟ್ಟು ಆ ಕೆಲಸ ಮಾಡಬೇಡ್ರಿ. ಕಷ್ಟ ಐತಿ ಅಂದ್ರೆ ಒಂದು ಹೊತ್ತು ಗಂಜಿ ಕುಡಿದು ಮನೆ ಮಕ್ಕೊಂಬಿಡೋಣ. ಆದರೆ ಫೇಕ್ ಬೀಜ ಕೊಟ್ಟು ಬೀಜ ಮಾರೋ ಜೀವನನೂ ಹಾಳು ಮಾಡಬೇಡ್ರಿ. ಕಾಯಿ ಕೊಡ್ತೀರಿ, ಎಲ್ಲ ಸ್ಟ್ಯಾಂಡರ್ಡ್ ಕಾಣಬೇಕು, ಚಲೋ ಕಾಣಬೇಕು, ದಿಂಡು ಕಾಣಬೇಕು. ದಯವಿಟ್ಟು ಯಾರು ಅಂತ ದೊಡ್ಡ ಕಾಯಿ, ಚಲೋ ಇರೋ ಕಾಯಿ ತಗೋಬೇಡ್ರಿ, ಲೋಕಲ್ ಕಾಯಿ ತಗೋಬೇಡಿ. ಯಾಕಂದ್ರೆ ಒಮ್ಮೆ ಬೆಳೆದ್ ನೀವು ಅದು ಹೊಟ್ಟೆಯಾಗಿರೋ ಫಲ ಏನು ಕೊಡ್ತೈತೆ ಅದನ್ನ ಕಾಯ್ಬೇಕು ಹೊರತು ಮ್ಯಾಲೆ ಎಷ್ಟು ಚಂದ ಕಾಣ್ತೈತೆ ಅನ್ನೋ ಕಾಯೋದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಅಂತ ರಿಪೋರ್ಟ್ ಬಂದವು. ರಿಪೋರ್ಟ್ ಬಂದದ್ದು ದಯವಿಟ್ಟು ಅಣ್ಣ ನಾನೇ ನಿಮಗೆ ಮೆಣಸಿನ್ಕಾಯಿ ಕೊಡ್ತೇನೆಲ್ಲ ನಿಮ್ಗೆ ಹೇಳೋದು ಒಂದೇ, ಮಿಕ್ಸ್ ಮಾಡಿ ಕೊಡಬೇಡ್ರಿ. ಲಾಭದ ವಿಚಾರಕ್ಕೆ ಕೊಡ್ರಿ. ಕಾಯಿ ಅಗ್ದಿ ಚಂದ ಕಾಣೋದು, ಶಿಫಾರಸ್ ಕಾಣೋದು, ಒಟ್ಟ ಕಾಯಿ ರೈತರಿಗೆ ಮೋಸ ಮಾಡೋದು. ನೀವು ಮೋಸ ಬಿಡೋದು ರೈತರು ಹಂಗೆ ಇಟ್ಟಿರ್ತಾರೆ. ಹಾಗಾಗಿ ನಾನು ಹೇಳೋದು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ಯಾವ್ದಾ ರೈತರಾಗಲಿ ನಮ್ಮ ಕಡೆ ತಗೊಂಡ್ರು ಖುಷಿ, ತಗಲಿಕ್ಕೆ ಖುಷಿ. ನಾ ಕೇಳೋದು ಒಂದೇ, ದಯವಿಟ್ಟು ಯಾರು ತಗೋರಿಯಪ್ಪ, ಒಂದು ನೀವು ಮೆಣಸಿನ್ಕಾಯಿ ಸೋಚಿ ನೋಡಿ ತಗೋರಿ. ಆಮೇಲೆ ನಮ್ಮ ಕಡೆ ಇದು ಅದರ ಏನಂದ್ರೆ ನಿಮ್ಮ ಕಡೆ ಹೊಲ ಬಿತ್ತಿದ ಮೇಲೆ ಬೆಳೆದ ಮೇಲೆ ಚಿಪ್ ರೋಗ, ಮುಟ್ರು ರೋಗ, ಏನಾರ ಸೀರು ಗೀರು ಬೇರೆ ಹುಳ ತಿನ್ನಕ್ಕೆ ನಿಂತ್ರೆ ಸ್ವಲ್ಪ ನಮ್ಗೆ ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ಫೋಟೋ ಇಡುವೆ ಹಾಕಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, 08 ನಂಬರ್ ಇರುತ್ತೆ. ಅದಕ್ಕೆ ಇಡುವೆ ಹಾಕಿದ್ರೆ ನನಗೆ ತಿಳಿದದ್ದು ನನ್ನ ಅನುಭವ ಏನೈತೆ ಅದನ್ನು ತಿಳಿದು ನಿಮಗೆ ಸಲಹೆ ಕೊಡ್ತೀನಿ. ಸೆಕೆಂಡ್ ಏನಂದರೆ ಇಲ್ಲಿ ಬ್ಯಾಡಿಗೆ ಒಳಗೆ ಇಲ್ಲ ಇವ ಗಣಕಟ್ಟಿ ಬೇವರ ಇವ ಮಾರ್ತಾನೆ ಬೀಜನ, ಲೋಕಲ್ ಬೀಜ ಮಾರ್ತಾನ. ದಯವಿಟ್ಟು ನಿಮ್ಗೆ ಯಾರು ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಆಮೇಲೆ ಯಾರ ತಗೋರಿ ಬೀಜನ ಫೋನ್ ನಂಬರ್ ಅಡ್ರೆಸ್ ಕೊಡ್ರಿ. ಆಮೇಲೆ ನಮ್ಮದು ಅಡ್ರೆಸ್ ಫೋನ್ ನಂಬರು ತೊಗೊಂಡು ಹೋಗ್ರಿ. ವಿಸಿಟಿಂಗ್ ಕಾರ್ಡ್ ಈ ಥರ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ ಹುಡುಗ, ಇವನ ಇರಲಿ ಯಾರು ಇರಲಿ, ಈ ಥರ ವಿಸಿಟಿಂಗ್ ಕಾರ್ಡ್ ಕೊಟ್ರೆ ನೀವು ಈ ನಂಬರ್ 08 ನಂಬರ್ ಇರುತ್ತಲ್ಲ ಅದಕ್ಕೊಂದು ಫೋನ್ ಹಚ್ಚಿರಿ, ಇಂಥಲ್ಲಿ ಬೀಜ ತಗೋಣಾಗಂತವೆ ಅಂತ. ತಗೋಣಾಗಂತಂದ್ರೆ ಅವು ಯಾವ ಬೀಜ ಯಾರು ಕೊಟ್ಟವ ನಮಗೂ ಐಡಿಯಾ ಇರುತ್ತೆ. ಆಮೇಲೆ ದಯವಿಟ್ಟು ಎಷ್ಟು ಎಕರೆ ತಗೊಂಡಿರ್ತೀರಿ, ಎಷ್ಟು ಬೀಜ ತಗೊಂಡಿರ್ತೀರಿ ಅನ್ನೋದು ಭರಿಸಿ ಹೋಗ್ರಿ ನೀವು. ಯಾಕಂದ್ರೆ ನಾಳೆ ನಮ್ಮಂಥವ್ರು ಯಾರು ಅವರ ಕೊಟ್ಟಾರ ಬೀಜ ಅಂದು ಕೊಡೋರು ಅದ. ದಯವಿಟ್ಟು ಅಣ್ಣಿಗೇರಾಗಿರಲಿ, ಬಾಗಲಕೋಟೆಗಾಗಿರಲಿ, ಬಿಜಾಪುರದಾಗಿರಲಿ, ಕಡ್ಲಿಮೆಟ್ಟೆಗಾಗಿರಲಿ, ಎಲ್ಲರಾಗಿರಲಿ ನಮ್ಮ ಹೆಸರು ಹೇಳಿ ಬೀಜ ನಾನು ಈಗ ಆಲ್ರೆಡಿ 20-30 ಮಂದಿ ಬೀಜ ಕೊಡ್ತೀನಿ. ಕೊಡಂಗಿಲ್ಲ ಅಂತಲ್ಲ, ಕೊಡ್ತೀನಿ. ಅವ್ರು ಸೇಲ್ ಮಾಡ್ತಾರೆ. ಅವ್ರು ನಮ್ಮ ಹೆಸರು ಹೇಳಿ ಸೇಲ್ ಮಾಡಿದ್ರೆ ನಾ ಎಷ್ಟು ಕಿಲೋ ಕೊಟ್ಟೆ, ಆ ಎಷ್ಟು ಕಿಲೋ ಎಷ್ಟು ಎಕರೆ ಕೊಡೋಕ್ಕಾಗು ಅದು ಯಾರ್ಯಾರು ಯಾವ ಹೊತ್ತಿನಾಗ ಕೊಟ್ಟರು ಅನ್ನೋದು ನಾನು ಅವ್ರ ಕಡೆ ಹೆಸರು ಬರ್ಸಿರ್ತೇನೆ. ಆ ಹೆಸರು ಬರೆದಾಗ ನಮ್ಮ ಹೆಸರು ಹಾಳಾಗತ್ತೆ. ಹಾಗಾಗಿ ಏರ ಮಾಡಿದ್ರು ನನಗೆ ಲಕ್ಷ ಸಿಗುತ್ತೆ, ಎಷ್ಟು ಎಕರೆ ನನ್ನ ಬೀಜ ಹೋದು ಶೇರ್ ಅದು ಅನ್ನೋದು ಲೆಕ್ಕಾಚಾರ ಇರುತ್ತೆ. ಆ ಥರ ನಾನು ಹಿಂದೆ ರಿಪೋರ್ಟ್ ತೊಗೊತೀನಿ. ನಿಮ್ಗೆ ಮುಡ್ರು ರೋಗ, ಚಿಬ್ಬು ರೋಗ, ಆಮೇಲೆ ಬೇರ್ನಾಗ ಹುಳ ತಿಂದರೆ ಅದು ಏನಾರ ಇದ್ರೆ ಫೋಟೋ ಹಾಕ್ರಿ. ನಮ್ಮ ಕಡೆ ಔಷಧ ಅಂಗಡಿ ಇರೋದ್ರ ನಿಮ್ಮ ಕಡೆ ಆ ಕಡೆ ಸಿಗ್ಲಿಲ್ಲಪ್ಪ ಔಷಧ ಅಂದ್ರೆ ನಾವು ಹೇಳ್ತೇವೆ, ಮನ್ಯಾಗ ಔಷಧ ಇಂಥದ್ದು ಹಾಕಿ ಹೊಡಿಯೋಣ ಚಲೋ ಆಗುತ್ತೆ ಅಂತ ಹೇಳ್ತೇವೆ. ತಿಳುವಳಿಕೆ ಹೇಳ್ತೇವೆ, ನಮ್ಗೆ ತಿಳಿದದ್ದು ಹೇಳ್ತೇವೆ. ನಿಮ್ಗಿಂತ ನೀವು ಅದು ಗೊತ್ತಿದ್ರೆ ನೀವು ಮಾಡ್ಕೋಬೋದು. ಒಮ್ಮೆ ನೀವು ಹೊಡೆದ್ರಪ್ಪ ರೋಗ ಇರಲಿಲ್ಲ ಅಂದ್ರೆ ನಮ್ಮ ಕೈಲಿ ಏನಾಗುತ್ತೆ ಅದು ನಿಮಗೆ ಹೆಲ್ಪ್ ಮಾಡ್ತದೆ. ರಾತ್ರಿ 10 ಗಂಟೆ ಮಟನೂ ಫೋನ್ ಹಚ್ಚಿದ್ರೆ ಎತ್ತಾರೆ, ಫೋನ್ ಬೀಜಿದ್ರೆ ಒಳ್ಳೆ ರಿಟರ್ನ್ ಕಾಲ್ ಮಾಡ್ತಾರೆ. ಆಮೇಲೆ ಬೀಜ ಗೀಜ ಏನು ತಗೋಬೇಕಂದ್ರೆ ನೀವೆಲ್ಲರ ನಿಮ್ಮ ಊರು ಯಾವ ಊರು ಅಂತ ಹೇಳಿದ್ರೆ ಆ ಊರ ಮಗ್ಗಲ ನನ್ನ ಮಿಷನ್ ಇರ್ತಾವೆ, ಬೀಜ ಇರ್ತಾವೆ. ಅದೇನಾರ ಬೇಕು ನಿಮ್ಗೆ ಸಪೋರ್ಟ್ ಕೊಡ್ಬೇಕಂದ್ರೆ ನೀವು ನಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ ಫೋನ್ ಹಾಕ್ರಿ. ಇಂಥ ಹಳ್ಳಿ ಹೋಗ್ರಿ ಅಂತ ನನ್ನ ಹೆಸರಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವು ಬೀಜ ಶೇರ್ ಅಳತಿ ಮಾಡ್ಕೊಂಡು ಅವ್ರ ಫೋನ್ ನಂಬರ್ ಅಡ್ರೆಸ್ ಬರ್ಕೊಂಬರ್ಬೇಕು. ಆಮೇಲೆ ಯಾವ ಮೆಣಸಿನಕಾಯಿ ಈ ಥರ ಬೀಜ ಬರ್ತಾವೆ. ಬೀಜ ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಮಿಷನಿಂದ ಹಂಗೆ ತೆಗೆದು ತೋರಿಸಿದೆ. ಇವರು ಸರ್ ಈಗ ಎಲ್ಲೇ ಹೋಗಿದ್ರು, ಹಾಗಾಗಿ ಇಲ್ಲಿ ಬಂದರೆ ಬರುತ್ತೆ ನಾ ಮಾಡಿಕೊಡ್ತೀನಿ ಬರ್ರಿ ಅಣ್ಣ ಅಂತೇಳಿ ಕರ್ಕೊಂಬಂದೆ. ಈ ಥರ ಕಾಯಿ ಸಿಗ್ತಾವೆ, ಬೀಜನ ಸಿಗ್ತಾವೆ. ಇಲ್ಲಣ್ಣ ಬೀಜ ಬೇಕು ಕೊರಿಯರ್ ಮಾಡೋಣ ಬರೋಕ್ಕಾಗಲ್ಲ ಅಂದ್ರೆ ನಿಮ್ಮ ಅಡ್ರೆಸ್ ಎಲ್ಲ ನೀವು ನೀಟಾಗಿ ಹೇಳಿದರೆ ನಾ ಕೊರಿಯರ್ ಮಾಡ್ತೀನಿ. ಆಮೇಲೆ ಇಲ್ಲಣ್ಣ ನಾವು ಗಾಡಿಗೆ ಬಂದವೆ ಅಂದ್ರೆ ರಟ್ಟಳ್ಳಿ ರೋಡ್ ಹೊಸ ಪೆಟ್ರೋಲ್ ಬಂಕ್ ಬರ್ರಿ ಅಣ್ಣ. ರಟ್ಟಳ್ಳಿ ರೋಡ್ ಅಣ್ಣ, ಹೊಸ ಪೆಟ್ರೋಲ್ ಬಂಕ್ ಅಂತಲೇ ಹೌಸಿಂಗ್ ಬೋರ್ಡ್ ನೀರಿನ ಟ್ಯಾಂಕ್ ಅಂತಲೇ ತಳಗಿರೋದೇ ನನ್ನ ಮಿಷನಿಂದ ಗೋಡನ್ ಇರುತ್ತೆ ಬೀಜ ಹಾಕೋದು. ಆಮೇಲೆ ಬ್ಯಾಡಿ ಒಳಗೆ ಯಾರ ಮಣ್ಣು ಬೀಜ ಇದ್ದರೆ, ಕ್ಲೀನ್ ಮಾಡ್ತಾ ಬೀಜ ಇದ್ದರೆ ಮಿಷನ್ ಇದೆ. ಆ ಮಿಷನಿಗೆ ಅಲ್ಲೊಂದು ಮಿಷನ್ ಇದೆ, ಬನ್ನಿ ಅಣ್ಣ ಇಲ್ಲಿ ತೋರಿಸ್ತೀವಿ. ಏನಾದ್ರು ಇತ್ತಪ್ಪ ಅಂದ್ರೆ ಕಸ ಕಡ್ಡಿ ಇರೋದು, ಮಣ್ಣು ಇರೋದು, ಕಲ್ಲು ಮಣ್ಣು ಇರೋದು ಎಲ್ಲ ಒಂದು ಕಡೆ ಬೀಜ, ಒಂದು ಕಡೆ ಕಸ, ಒಂದು ಕಡೆ ಹೊಟ್ಟು ಅದ್ರಾಗ ಇರೋದು ಏನೇ ಇದ್ರು ಬೇರೆ ಬೇರೆ ಮಾಡಿ ಹಾಕ್ತೈತಿ. ಆದರೆ ಟನ್ನಿಗೆ ಇಷ್ಟ ಅಂತ ನಾವು ರೇಟ್ ಮಾಡಿರ್ತೇವೆ. ಆಳು ನಮ್ಮ ಅಪ್ಪ ಅದು ಆಳು ನಮ್ಮ ಇಲ್ಲಪ್ಪ ಮಿಷನ್ ಕೊಡಪ್ಪ ನಾವು ಹಾಕ್ತಂದ್ರೆ ಅದಕ್ಕೂ ಸಾಧ್ಯತೆ ಐತಿ ಮಾಡ್ಕೊಳ್ಳೋಣ. ಅದು ಇಲ್ಲೆಲ್ಲ ನಾವು ಹಾಕಿ ನೋಡಿ ಹಾಕಿದಾಗ ಹುಷಾರಿದ್ದಿಲ್ಲ ಅಂತ ಬಂದಿದ್ದಿಲ್ಲ, ಈ ಥರ ಕ್ಲೀನ್ ಮಾಡಿಕೊಡ್ತೇವೆ ಬೀಜನ.
ಇದ್ರಾಗ ಬೀಜ ಬರುತ್ತೆ. ಈ ಥರ ಕ್ಲೀನ್ ಮಾಡಿಕೊಡ್ತೇವೆ ಬೀಜನ. ಏನೋ ಒಂದು ಕಸ ಕಡ್ಡಿ ಇಲ್ಲಂಗೆ ಮಾಡಿರ್ತೇವೆ. ಇಷ್ಟು ಈ ಪರಿ ಕ್ಲೀನ್ ಬರುತ್ತೆ. ಯಾವ ಥರ ಇದ್ರ ಬೀಜ ಅಂದ್ರೆ ಈ ಥರ ಈಗ ನೀವು ಕಸ ಹೊಡೆದಿರ್ತೀರಿ ಗ್ರೌಂಡ್ನಾಗ, ಇಲ್ಲೇ ಸರ ಇದು ಬರುತ್ತೆ ರೀ. ಇಲ್ಲೇ ಕಸ ಕಡ್ಡಿ ಮೆಣಸಿನ್ಕಾಯಿ ಕಲ್ಲು ಪಲ್ಲು ಏನಿದ್ರು ಇದ್ರಾಗ ಬರುತ್ತಾ, ಇದ್ರೊಳಗೆ ಬರುತ್ತೆ ರೀ. ಇದ್ರೊಳಗೆ ಏನೋ ಇದ್ರಿ ಮೆಣಸಿನ್ಕಾಯಿ ಇರಲಿ, ಕಲ್ಲು ಮಣ್ಣು ಈ ಥರ ಏನಾದ್ರು ಕಲ್ಲು ಪಲ್ಲು ಎಲ್ಲಾದ್ರೂ ಇಲ್ಲಿ ಬರುತ್ತಾ, ಬೀಜ ಅಲ್ಲಿ ಬರುತ್ತಾ. ಇಲ್ಲಿ ಬರೀ ಇಲ್ಲಿ ಕಸ ಐತಲ್ರಿ ಇಲ್ಲ, ಈ ಕಸ ಏನು ಮಾಡ್ತದೆ ಏರ್ರಿ ಇದು ಅಂದ್ರೆ ಅದ್ರೊಳಗೆ ಮೆಣಸಿನ್ಕಾಯಿ ಒಳಗೆ ಕಸ ಹೊಡೆದು ಇಟ್ಟಿರ್ತಾರಲ್ರಿ, ಅದು ಒಂಥರ ಕ್ಲೀನ್ ಮಾಡಿ ಕೊಡ್ತೈತಿ. ಇಲ್ಲೇ ಇದು ಡಸ್ಟ್ ಅನ್ನೋದು ಏನು ಬರುತ್ತಲ್ಲ ಈ ಕಡೆ ಬರುತ್ತೆ. ಅದ್ರ ತಳಗೆ ಮೆಣಸಿನ್ಕಾಯಿ ಇರುತ್ತೆ, ಉದ್ದುದ್ದಾಗ ಮೆಣಸಿನ್ಕಾಯಿ ಐತೆ. ಉದ್ದುದ್ದ ಮೆಣಸಿನ್ಕಾಯಿ ಈ ಥರ ಇರ್ತದಲ್ಲ ಮೆಣಸಿನ್ಕಾಯಿ, ಇದು ಇಲ್ಲಿ ಬಂದು ಕೇಳುತ್ತೆ. ನಿನ್ನೆಲ್ಲ ಕ್ಲೀನ್ ಮಾಡಿದ್ವಿ ನಾವು. ಅದ್ರ ಸಾಹೇಬರು ಬಂದಾರಂದು ವಿಡಿಯೋ ಮಾಡಕ್ಕೆ ಹಚ್ಚಿದ್ವಿ. ಇಲ್ಲಿ ಬಂದವೆ. ಇಲ್ಲೇನೈತಲ್ಲ ಈ ಥರ ಕ್ಲೀನ್ ಕ್ಲೀನ್ ಬೀಜ ಈ ಬಾಯಾಗ ಬೀಜ ಬರುತ್ತೆ. ಈ ಥರ ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು, ಅಲ್ಲಿ ಹಾಕಿ ಇಲ್ಲಿ ನಿಂತ್ಕೊಂಡು ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಕಿ ಇಲ್ಲಿ ಬೀಜ ಬರುತ್ತೆ, ಅದ್ರಾಗ ಕಾಯಿ ಬರುತ್ತೆ. ಅದ್ರಾಗ ಡಸ್ಟ್ ಎಲ್ಲ ಇಲ್ಲಿ ನಿಂತ್ಕೊಂಡು ಹಾಕ್ತಾನೆ. ಇಲ್ಲಿ ರಾಶಿ ಮಾಡ್ಕೊಂಡು ಹಾಕಿದ್ವಿ ರೀ ನಿನ್ನೆ. ಹಾಕಿದಕ್ಕೆ ನಾವೇ ಅಂತಂದ್ರೆ ಏನೋ ಇರಲಿ ಮಣ್ಣು ಬೀಜ ಅಂತ ಬರುತ್ತಲ್ರಿ. ನಾವು ಹಿಂಗೆ ಕಣದಾಗ ಕಸ ಹೊಡೆದ್ಬಿಟ್ಟು ಟನ್ ಗಂಟ್ಲೆ ಇರುತ್ತೆ ಅವ್ರ ಕಡೆ. ಅಂದ್ರೆ ಕಸಕಾಯಿ ಪಸಕಾಯಿ ಎಲ್ಲ ನೀಟ್ ಮಾಡಿ ಒಂದು ಕಡೆ ರಾಶಿ ಮಾಡಿರ್ತಾವೆ. ಅಂಥದ್ದು ಏನಾರು ಇದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಹಾಕ್ರಿ. ನಾವು ಹಾಕಿ ಅಂತ ಬಂದ್ರೆ ಮಿಷಿನ್ ಚಕ್ಕೆದು ಹಾಕ ಅವೈಲೇಬಲ್ ಐತ್ರಿ. ಅದು ಅಂದ್ರೆ ಎಳ್ಕೊಂಡು ಹೋಗಕ್ಕೆ ನಡಿತೈತ್ರಿ. ನಿಮ್ಮ ಮನೆ ಟ್ಯಾಕ್ಟ್ರಿ ಐತಿ, ಟಾಟಾ ಎಸಿ ಐತಿ ಅಂದ್ರೆ ಎಳ್ಕೊಂಡು ಹೋಗ್ಬೋದು. ಎಳ್ಕೊಂಡು ಹೋಗಿ ನಿಮ್ಮ ಜಾಗದಾಗ ಹಾಕ್ಕೋಬೋದು. ಬಾಡಿಗೆನೂ ಕೊಡ್ತಾವ್ರಿ, ಬಾಡಿಗೆ ಕೊಡ್ತೇವೆ. ಆಮೇಲೆ ತಿರ್ಗಾ ನಾವು ನೀವು ಹಾಕಿಕೊಡ್ರಿ ನಿಮ್ಮ ಆಳು ಎಲ್ಲ ಅಂದ್ರೆ ಅದಕ್ಕೆ ಇಷ್ಟ ಅಂತ ರೇಟ್ ಮಾತಾಡ್ತೇವೆ. ಕ್ವಾಲಿಟಿ ನೋಡಿ ರೇಟ್ ಮಾತಾಡ್ತೇವೆ. ಕಸ ಕಡ್ಡಿ ಜಾಸ್ತಿ ಇದ್ದು ಆಳಿನ ಲೇಬರ್ ಖರ್ಚು ಹೆಚ್ಚಿಗೆ ಇದ್ರೆ ಇಷ್ಟಾಗತ್ತಪ್ಪ ಇಷ್ಟಿಲ್ಲ ಅಂತ ನಾವು ಮಾತಾಡ್ತೇವೆ. ಅದ್ರದ್ದೇನು ಎರಡು ಮಾತಾಡ್ರಿ. ಇದು ಹೌಸಿಂಗ್ ಬೋರ್ಡ್ ರೀ, ಇದು ಬ್ಯಾಡಿಗೆ ಇದು ಹೌಸಿಂಗ್ ಬೋರ್ಡ್ನಾಗ ಹೌಸಿಂಗ್ ಬೋರ್ಡ್ ಈಗ ಗೋಡಮ್ ಹಿಡ್ದವ್ರಿ. ಅದು ಎದಕ್ಕಂದ್ರೆ ರೈತರಿಗೆ ಬೀಜ ಈಗ ಬಿತ್ತ ಟೈಮ್ ಅಲ್ರಿ, ಬೀಜಕ್ಕೆ ಗೋಡಮ್ ಹಿಡ್ದವ್ರಿ. ಮಳೆ ಬಂದರೆ ರಾತ್ರಿ ಆದರೂ ಹಾಕ್ತವೆ, ಹಗಲಾದರೂ ಹಾಕ್ತವೆ. ಫೋನ್ ಹಚ್ಚಿದ್ರೆ ಬಂದು ಕರ್ಕೊಂಡು ಬರ್ತವೆ. ಯಾರೋ ಒಬ್ರು ಬಂದು ಕರ್ಕೊಂಡು ಬರ್ತವೆ. ನಮಸ್ಕಾರ ಅಣ್ಣ.